ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಯಾವುದೂ ಆಗಲ್ಲ, ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಇಲ್ಲ ಅಂತ ಪರೋಕ್ಷವಾಗಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ನಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ, ಕೆಲ ಸಚಿವರ ಬದಲಾವಣೆ ಆಗಲಿದೆ ಅಂತ ಬದಲಾವಣೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವ ಜಾರಕಿಹೊಳಿ. ಆದರೆ ದೊಡ್ಡ ಬದಲಾವಣೆ ಯಾವುದೂ ಆಗಲ್ಲ ಅಂತ ಹೇಳಿದ್ದಾರೆ. ಒಂದ್ ಕಡೆ KN ರಾಜಣ್ಣ ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ. ಅದಕ್ಕೆ ಪ್ರತಿಯಾಗಿ ಜಾರಕಿಹೊಳಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಅನಿಸಲ್ಲ ಅಂಥದ್ದೇನು ಆ ಥರ ಏನು ನಮಗೇನು ಅನಿಸ್ತಾ ಇಲ್ಲ ರೀ. ನೀವು ಹೇಳಿದಂಗೆ ಅಷ್ಟಂತೆ ಭಾರಿ ಬದಲಾವಣೆ ಹೇಳಿರಿ. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗುತ್ತೆ. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ. ಸರ್ಕಾರದಲ್ಲಿ ಪವರ್ ಸೆಂಟರ್ ಹೆಚ್ಚಳ ಆರೋಪ KN ರಾಜಣ್ಣ ಹೇಳಿಕೆಗೆ DK ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕಂಟ್ರೋಲ್ ಕಳ್ಕೊಂಡಿಲ್ಲ, ಆಡಳಿತದಲ್ಲಿ ಯಾವುದೇ ಹಿಡಿತವನ್ನ ಕಳ್ಕೊಂಡಿಲ್ಲ ಸಿದ್ದರಾಮಯ್ಯನವರು. ಹೈಕಮಾಂಡ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ, ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಅಂತ DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. KN ರಾಜಣ್ಣ ಅವರ ಹೇಳಿಕೆಗೆ DK ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಪವರ್ ಸೆಂಟರ್ ಜಾಸ್ತಿ ಆಗಿದೆ ಅಂತ KN ರಾಜಣ್ಣ ಹೇಳಿದ್ರು. ಕಳೆದ ಬಾರಿ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಒಂದೇ ಪವರ್ ಸೆಂಟರ್ ಇತ್ತು, ಆದರೆ ಈ ಬಾರಿ ಪವರ್ ಸೆಂಟರ್ ಜಾಸ್ತಿ ಆಗಿದೆ ಅಂದಿದ್ರು. ಸಿಎಂ ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಡಳಿತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೆ ಒಂದು ಬ್ಲೋಪ್ ಮಾಡ್ತಾ ಇದ್ದಾರೆ. ಸಿಎಂ ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಡಳಿತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಮಾಧ್ಯಮದವರೇ ಅದಕ್ಕೆ ಒಂದು ಬ್ಲೋಪ್ ಮಾಡ್ತಾ ಇದ್ದಾರೆ. ಸಿಎಂ ಕಂಟ್ರೋಲ್ ಕಂಡ್ಕೊಂಡಿಲ್ಲ, ಆಡಳಿತದಲ್ಲೂ ಕಂಟ್ರೋಲ್ ತೆಗೆದುಕೊಂಡ ಏನಿಲ್ಲ. ತಾವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.